ಇವತ್ತು ನಾವು ಈ ಅಕ್ಷರ ಯಾವಾಗ ಸೈಲೆಂಟ್ ಆಗುತ್ತೆ ಅಂತ ಕಲ್ತ್ಕೊಳ್ಳೋಣ. ವೆನ್ ಈ ಲೆಟರ್ ಸೈಲೆಂಟ್ ಕಲ್ತ್ಕೊಳ್ಳೋಣವಾ? ನೋಡಿ ಇಲ್ಲಿ ಏನಾಗುತ್ತೆ, ಈ ಆದ ತಕ್ಷಣ ಫಸ್ಟ್ ಈ ಅಕ್ಷರ ಬಂದು ಆಮೇಲೆ ಎ ಆರ್ ಅಂತ ಬಂದ್ರೆ ಆವಾಗ ಫಸ್ಟ್ ಲೆಟರ್ ಏನಾಗುತ್ತೆ, ಸೈಲೆಂಟ್ ಆಗುತ್ತೆ. ಸೊ ಅಕ್ಷರನ ಓದು ಒಂದ್ಸತಿ ಸರ್. ಅರ್ನ್ ನೋಡಿ, ಇ ಎ ಆರ್ ಎನ್ ಅರ್ನ್ ಅಂತ ಇದೆ, ಅಂದ್ರೆ ಇ ಅನ್ನ ನಾವು ಓದ್ಲಿಲ್ಲ, ಎ ಆರ್ ಎನ್ ಅರ್ನ್, ಬಟ್ ಈ ಕಂಪಲ್ಸರಿ ಬರೀಲೇಬೇಕು, ಬಟ್ ಸೈಲೆಂಟ್ ಹೋಗುತ್ತೆ ಅಲ್ಲಿ. ನೆಕ್ಸ್ಟ್ ಇನ್ನೊಂದು ಪದ ಓದು, ಅರ್ತ್, ಇ ಎ ಆರ್ ಟಿ ಎಚ್, ಅರ್ತ್ ಅಂದ್ರೆ ಫಸ್ಟ್ ಲೆಟರ್ ಸೈಲೆಂಟ್ ಆಯ್ತು, ಎ ಆರ್ ಇರೋದ್ರಿಂದ. ಅರ್ಥ ಆಯ್ತಾ? ಅರ್ಥ ಅಂದ್ರೆ ಭೂಮಿ. ನೆಕ್ಸ್ಟ್ ಇ ಎ ಆರ್ ಎಲ್ ವೈ, ಅರ್ಲಿ ಅಂದ್ರೆ ಏನು, ಬೇಗ. ಬೇಗ ನೋಡಿ, ಈ ಆದ ತಕ್ಷಣ ಎ ಆರ್ ಬಂದಿದೆ, ಹಾಗಾಗಿ ಈ ಸೈಲೆಂಟ್ ಆಗಿದೆ, ಅರ್ಲಿ ಅಂತ ಓದ್ಬೇಕು. ನೆಕ್ಸ್ಟ್ ಲೆಟರ್ ಏನಾಯ್ತು, ಅರ್ನ್ಡ್. ಅರ್ನ್ಡ್ ಅಂದ್ರೆ ಗಳಿಸಿದ, ಅಲ್ಲಿ ಎ ಆರ್ ಬಂದಿರೋದ್ರಿಂದ ಈ ಸೈಲೆಂಟ್ ಆಯ್ತು, ಅರ್ನ್ಡ್ ಆಯ್ತು. ನೆಕ್ಸ್ಟ್ ಲೆಟರ್ ಯಾವುದು, ಅರ್ಲ್ಸ್. ಏನು ಅರ್ಲ್ಸ್? ಅರ್ಲ್ಸ್ ಅಂದ್ರೆ ಕಿವಿಯೋಲೆ. ಸೊ ಇಲ್ಲಿ ಏನಾಯ್ತು, ಎ ಆರ್ ಬಂದಿದೆ, ಹಾಗಾಗಿ ಈ ಸೈಲೆಂಟ್ ಆಯ್ತು. ಸೊ ಅದನ್ನ ನಾವು ಉಚ್ಚಾರಣೆ ಯಾವ ರೀತಿ ಮಾಡ್ಬೇಕು, ಅರ್ಲ್ಸ್. ಅರ್ಥ ಆಯ್ತಾ? ಇನ್ಮೇಲೆ ಈ ರೀತಿಯಾದಂತಹ ಪದಗಳು ಬಂದ್ರೆ ಈ ಸೈಲೆಂಟ್ ಆಗಿ ಓದ್ಬೇಕು.